ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಪ್ರೀ ಫಿನಾಲೆ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್. ಇವತ್ತಿನ ಗಿಚ್ಚಿ ಗಿಲಿಗಿಲಿಯ ಪ್ರೀ ಫಿನಾಲೆಯಲ್ಲಿ ಬರ್ತಾ ಇರುವಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಪ್ರಜೆಗಳನ್ನ ರಕ್ಷಣೆ ಮಾಡುವಂತ ರಾಜನಿಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆದ್ರೆ ಆ ರಾಜ ಹೇಗೆಲ್ಲ ಯುದ್ಧ ಮಾಡಿ ರಾಜ್ಯಭಾರ ಮಾಡ್ತಾನೆ ಅನ್ನೋದನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕಾರ್ತಿಕ್, ಚಂದ್ರಪ್ರಭಾ, ಪ್ರಶಾಂತ್ ಹಾಗೂ ಎಲ್ಲ ಸಹ ಕಲಾವಿದರು. ಸೂರ್ಯ ನಿಂಗ್ ತಲೆ ಕೆಟ್ಟಿದೆ. ಎರಡೆರಡು ಸೋತ್ ಪೇಮೆಂಟ್ ಇಸ್ಕತ್ತಾನಲ್ಲ, ಯಾವ ಕ್ಯೂ ಯಾವಾಗ ಹಾಕ್ಬೇಕಂದ್ರೆ ಮರ್ತ್ಕೊಬಿಟ್ಟವನೆ. ಯಾಕಪ್ಪ? ಅಲ್ಲ ಮಂತ್ರಿ ಬಂದವನೆ ರಾಜನ್ ಸಾಂಗ್ ಹಾಕ, ನೀಗ ರಾಜ ಬತ್ತಾನೆ ಯಾವ ಸಾಂಗ್ ಹಾಕ್ತಾನೆ ಮೇಡಮ್? ನೀ ರಾಜ ಅಲ್ವಾ? ಅಲ್ಲ ರಾಜನ ನೀನು ಆ ರಾಜ ಅನ್ಕೋಬಿಟ್ರು, ಊಟ ಇಲ್ದಿರೋ ರಾಜ ಅವನು ಅನ್ಕೋಬಿಟ್ರು. ಅವಂಗೆ ಫುಲ್ ಮರ್ತೋಗ್ಬಿಟ್ಟಾನೆ ಮೇಡಮ್. ಪೇಮೆಂಟ್ ಜಾಸ್ತಿ ಆಗ್ಬಿಟ್ಟು ಕಟ್ ಮಾಡುವ ಸ್ವಲ್ಪ. ನಾನು ಬಂದ್ ಕ್ಯೂ ಕೊಡ್ತೀನಿ, ಆಮೇಲೆ ಮ್ಯೂಸಿಕ್ ಹಾಕೋ. ನಂಗೆ ಮ್ಯೂಸಿಕ್ ಹಾಕೋ ಕೂತ್ರೆ ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗುಲ ತಿಲಕ, ಶ್ರೀ 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 ಮಹಾರಾಜರೇ ಈಗೇನು ಸ್ಕಿಟ್ಗೆ ಯಾರು ಆರ್ಟಿಸ್ಟ್ಗಳು ಬಿಲ್ಡಪ್ ಕೊಟ್ಕೊಂಡು ಬರಲ್ಲ, ಜಡ್ಜಸ್ಗಳು ಈಟ್ ಹೋಗ್ತೀನಿ ಮುಂಚೆ ಬಿಲ್ಡಪ್ ಕೊಟ್ಕೊಂಡು ಹೋಗಲ್ಲ. ಹಂಗೆ ನಿಮಗೆ ನೀವೇ ಬಹುಪರ ಅಂತ ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಯಾಕೆ? ಎಲ್ಲೋ ಟೀ ಮಾರ್ಕೊಂಡಿದ್ದೆ, ಮಂತ್ರಿ ಮಾಡಿದೀರಾ, ಇವಾಗ ಮಹಾರಾಜ ಬೇರೆ ಅಂತ ಇದ್ದೀರಾ. ದಯವಿಟ್ಟು ಆ ಶಿಕ್ಷೆ ಕೊಡಬೇಡಿ, ಸಿಂಹಾಸನ ಅಲಂಕರಿಸಿ. ಮಹಾಪ್ರಭು ಕಾಲಿಗೆ ಬೀಳ್ತೀನಿ, ಎರಡೆರಡು ಚಪ್ಪಲಿ ಹೊಡೆದ್ಬಿಡಿ, ನೀವೇ ಮಹಾರಾಜ ಮಹಾಪ್ರಭು. ಕಾಲಿಗೆ ಬೀಳ್ತಾನಂದ್ರೆ ಮೋಸ್ಟ್ಲಿ ನಾನೇ ರಾಜ ಇರ್ಬೇಕು. ನನಗೆ ಗೊತ್ತಿಲ್ಲವೇ, ಈ ಕಾಸ್ಟ್ಯೂಮ್ ಹಾಕೊಂಡು ಅರಮನೆ ಹತ್ರ ಬಂದಿದ್ದೀನಿ, ನಂಗೆ ರಾಜ ಅನ್ನೋದು ಮರ್ತೋಗಿದೆ ಅನ್ಕೊಂಡಿದೀಯಾ? ನಾನೇನು ಮರೆತಿಲ್ಲ, ನಾನೇ ರಾಜ, ನಾನೇ ಸಿಂಹಾಸನ ಮೇಲೆ ಕೂರ್ತಾ ಇದ್ದೀನಿ. ಮಂತ್ರಿ ಮೋಸ ಮಾಡ್ತಾನ ಅಂತ ಚೆಕ್ ಮಾಡ್ತಾ ಇದ್ದೆ. ನೋಡಿ ಮ್ಯಾಮ್, ಎರಡೆರಡು ನಿಮಿಷಕ್ಕೆ ನನ್ನ ಮಗ ಮರಿಯೋದು, ನಮ್ಗೆ ಹಾಕೊಂಡು ಹೋಗಿ ಗುಮ್ಮೋದು. ಏ ಮಂತ್ರಿ, ನಿನ್ ಕಾಡಿ ನೀನ್ ಅಲ್ಲಿ ಕಂಟೆಂಟ್ ಕೊಡ್ತಾ ಇದ್ರೆ ನಮ್ ಕಂಟೆಂಟ್ ನೋಡ್ಯಾರ ಯಾರು ಮಂತ್ರಿ? ದಯವಿಟ್ಟು ಇಲ್ಲೂ ಸ್ವಲ್ಪ ಮಾತಾಡು. ಸಾರಿ ಮಹಾಪ್ರಭುಗಳೇ. ನಮ್ಮ ಪಕ್ಕದ ರೇಸದ ರಾಜನನ್ನು ಎಳೆದುಕೊಂಡು ಬಂದು ಶಿಕ್ಷೆಗೆ ಒಳಪಡಿಸಿದ್ದೀವಿ. ಏನು ಹೆಂಗ್ ನಡೀತೈತೆ ಅಂತ? ಮಹಾಪ್ರಭುಗಳೇ, ಶಿಕ್ಷೆ ಚೆನ್ನಾಗಿಯೇ ನಡುತ್ತಿದೆ. ಕುಮಾರ ಮಗನೇ, ನಾಯೇನ ಮಾಡಿದೇನೋ ಕುಮಾರ, ನಾನೇನಪ್ಪ ತಪ್ಪು ಮಾಡಿದೆ? ನಿನ್ನ ಜನ್ಮ ಕೊಟ್ಟ ತಂದೆ ಕೊಡು, ನೀನು ಮಲಗಿದೀಯ, ಊಟ ಮಾಡ್ದ ಅಂತ ನಿನ್ನ ನೋಡಕ್ಕೆ ಅಂತ ನಿನ್ನ ರೂಮಿಗೆ ಬಂದೆ. ಆದ್ರೆ ನೀನು ಯಾವ್ದೋ ಪಕ್ಕದ ರಾಜ್ಯದವರು ಬಂದಿದ್ದಾರೆ ಸಾಯಿಸಕ್ ಬಂದವ್ರಿ ಅಂತ ನನಗೆ ಗೋರ್ಮಾಗ ಶಿಕ್ಷೆ ಕೊಡ್ತಾ ಇದೆಯಲ್ಲ ಮಗನೇ. ಹೊಡೆದು ಸಾಯಿಸ್ಬಿಡ್ತೀನಿ. ಯಾವನ್ ರಾಜ ಯಾವನ್ ಪಕ್ಕದ ದೇವಸ್ಥಾನ ಅಂತ ಗೊತ್ತಾಗದೆ ಇರೋನ್ ಅನ್ಕೊಂಡಿದ್ಯಾ ನನ್ನ ಮಗನೇ? ಯಾಕಪ್ಪ ಹಿಂಗ್ ಮಾತಾಡ್ತೀಯ? ನಿನ್ಗೆ ಜನ್ಮ ಕೊಡೋ ಬದಲು ನಾನು ಸುಮ್ನೆ ಹಿಂಗೆ ಮಲಗಿದ್ರೆ ಆಗ್ತಿತ್ತಲ್ಲ ಮಗನೇ. ಯಾರಲ್ಲಿ ಇವನನ್ನು ಎಳೆದುಕೊಂಡು ಹೋಗಿ ಗಿಚ್ಚಿಗಿಲಿ ಕಂಟೆಸ್ಟೆಂಟ್ ಕೋಆರ್ಡಿನೇಟರ್ ಆಗಿ ಮಾಡಿ, ಆ ಕಡೆ ಡೇಟು ಈ ಕಡೆ ಡೇಟು, ಅವ್ರ ಡೇಟು ಇವ್ರ ಡೇಟು ಒಂದ್ಸಿ ಸಾಯ್ಬೇಕು ನನ್ನ ಮಗ. ಆಯ್ತು ಮಗಲ್ಲ ಮಗನೇ. ಅಯ್ಯೋ ಅಯ್ಯೋ, ಅವನೇ ಹೇಳಿ ಜಾರ್ಜ್ ವಾದಿ ಅಂತ, ಅದಕ್ಕೆ ಮೊದ್ಲೇ ವಯಸ್ಸಾದವರು ಪಾಪ. ಮಂತ್ರಿ ಹೇಳಿ ಮಹಾಪ್ರಭು. ಬರೀ ಯುದ್ಧ ಮಾಡಿ ರಾಜ್ಯದ ಆಳ್ವಿಕೆ ಮಾಡಿ ಸುಸ್ತಾಗಿ ಹೋಗಿದ್ದೇನೆ. ನಂಗೊಂದ್ ಮದ್ವೆ ಮಾಡ್ಬೇಕು ಅನ್ಸ್ತಾ ಇಲ್ವೇನೋ ನಿಂಗೆ? ಮಹಾಪ್ರಭು, ನಿಮಗೆ ಆಲ್ರೆಡಿ ಮೂರು ಜನ ಮಹಾರಾಣಿಯರು ಅಂತಃಪುರದಲ್ಲಿ ಇದ್ದಾರೆ. ಅಂತ ಮೂರ್ ಜನ ಅದ? ಹೌದು ಮಹಾಪ್ರಭು. ಅದು ನಾನೇ ಮೇಂಟೈನ್ ಮಾಡ್ತೇನೆ, ಇಲ್ಲ ಬೇರೆ ಯಾರು ಮಾಡ್ತಾವ? ಮಹಾಪ್ರಭು, ನೀವೇ ಮೇಂಟೈನ್ ಮಾಡ್ತಿದ್ದೀರಾ? ನಾನೇ ಒಂದ್ಸತಿ ನೋಡ್ಬೇಕಿತ್ತಲ್ಲ. ಕರೆಯುತ್ತೇನೆ. ಕರಿ. ಮಹಾರಾಜರು ಆದೇಶಿಸಿದ್ದಾರೆ,
ರಾಣಿಯರು ಅಂತಃಪುರಕ್ಕೆ ಆಗಮನ. ಇವ್ರಿಬ್ರು ನಿಮ್ಮ ಅಪ್ಪ ಮೇಂಟೈನ್ ಮಾಡ್ತಾ ಇದ್ದ ಸಖಿಯರಲ್ವಾ? ಮಂತ್ರಿ ಅವರಿಬ್ರು ನಿಜವಾಗಿ ಇವರು ಮಹಾರಾಣಿಯರು ಮೇಡಮ್. ಹೊಡೆದು ಸಾಯಿಸ್ಬಿಡ್ತಾ ಇದೀನಿ. ನೀನು ಹತ್ತು ಕಡೆಯಿಂದ ಬರ್ತಿದ್ದೀನಿ, ಇವರಿಬ್ರು ಹತ್ತು ಕಡೆಯಿಂದ ಬರ್ತಾ ಇದ್ದಾರೆ. ನಿಮ್ಮಿಬ್ರಿಗೆ ಏನಾದ್ರು ಮಹಾರಾಜ ಅಯ್ಯೋ, ಈ ಸ್ಟೇಜ್ಗೆ ಇರುವುದು ಒಂದೇ ಸೈಡ್ ವಿಂಗು. ಒಂದ್ ಕೆಲಸ ಮಾಡು, ನೀನು ಸೈಡ್ ವಿಂಗ್ ಆಚೆಗೆ ಹೋಗಿ ಮಾತಾಡು. ನಾನು ಅಲ್ಲಿಂದ ಇಲ್ಲಿ ಮಾತಾಡಕ್ ಇಲ್ಲಿ ಬಂದು ಸಾಯಿ. ಪ್ರಭು ನನ್ನ ಆಸ್ಥಾನಕ್ಕೆ ಸ್ವಾಗತ. ನಿನ್ ಮಾತಿಷ್ಟು ಯಾರಿಗಾರ ಇನ್ನೊಂದ್ಸತಿ ನಮಸ್ಕಾರ ಮಾಡಿದ ಸ್ಟೇಜ್ ಹೊಡೆದೋಯ್ತಿತ್ತಲ್ಲ ಈಗ. ನಾನು ನಿಮ್ಮನ್ನು ಮೊದಲ ಬಾರಿ ಎಲ್ಲಿ ನೋಡಿದ್ದು? ಅದೇ ಸ್ವಾಮಿ, ನಾಗರಬಾವಿ ಪಕ್ಕ ಒಂದ್ ಮೋರ್ ಇತ್ತಲ್ಲ, ಅಲ್ಲಿ ಕೊಚೆ ಕ್ಲೀನ್ ಮಾಡ್ತಾ ಇದ್ನ. ಹಾ. ನೀವು ನನ್ನ ಕದ್ದು ಕದ್ದು ಮುಚ್ಚಿ ನೋಡಿದ್ರ, ನಾನು ಹಲ್ ಕಚ್ಕೊಂಡು ಬೊಕ್ಕಂಬಿಟ್ಟೆ. ಮಂತ್ರಿ ನಿನ್ಗೆ ಏನಾಗ ಹೊಡೆದು ಬಿಡ್ತೇನೆ. ಪಚ್ಚೆ ಕ್ಲೀನ್ ಮಾಡೋಳು ನಮ್ಮ ಆಸ್ಥಾನದ ರಾಣಿನ. ಮಹಾಪ್ರಭು, ನಾನು ಆಲ್ರೆಡಿ ಹೇಳಿದೆ ಮುಂಚೆನೆ ಅವಳು ಕೊಚ್ಚೆ ಕ್ಲೀನ್ ಮಾಡೋಳು ಅಂತ. ಅದಕ್ಕೆ ನಾನೇನಂದೆ? ನಾನು ತುಂಬಾ ಹಚ್ಕೊಂಡಿದೀನಿ, ನೀನ್ ಮುಚ್ಕೊಂಡಿರು ಅಂದ್ರಿ. ನಾನು ಹೇಳಿರ್ತೀನಿ ಅಂತ ಬೇವರ್ಸಿ ನನ್ನ ಮಗನೇ ನಾನು. ಮಂತ್ರಿ ಹೇಳ್ಕತೆ ಬಿಡು. ಅಲ್ಲಿ ನೋಡು ಏನ್ ಚೆನ್ನಾಗ ಅವಳು ಏನು ಸುಂದರನು. ಅವಳು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ. ಇದು ಯಾವುದೋ ಸ್ಕಿಟ್ ಅಲ್ಲಿ ಡೈಲಾಗ್. ನೀವು ಸ್ಕಿಟ್ ಇಂದ ಹೊರಗೆ ಹೋಗುತ್ತಿದ್ದೀರಾ. ಸ್ಕಿಟ್ ಅಲ್ಲಿ ಆಕ್ಚುಲಿ ಆ ಡೈಲಾಗ್ ಇರ್ಲಿಲ್ಲ. ಪಾರ್ಟ್ ಇಂಪ್ರೂವೇಷನ್ ಅವಕಾಶವೇ ಇಲ್ಲವಾ? ಇಲ್ಲ. ನಿಮ್ ಸೇರು ಅವಳ ಜೊತೆ ಏನಾದ್ರೂ ಆಗಿರ್ಬೋದಾ? ಮಹಾಪ್ರಭು, ಅದು ನೀವೇ ಅವರನ್ನು ಕೇಳಬೇಕು. ಯಾಕಂದ್ರೆ 2-3 ಬಾರಿ ನೀವು ಹೊರಗಡೆ ಹೋಗಿದ್ದೀರಾ ಅಂತ ನಮ್ಗೆ ವಿಷಯಗಳು ಬಂದಿದೆ. ಅದಕ್ಕೆ ತುಂಬಾ ಆಗಿದೆ. ನಮ್ಗೂ ಒಂದೆರಡು ಸತಿ ಯೂಟ್ಯೂಬ್ ಕಂಟೆಂಟ್ ಲಿಂಕ್ ಎಲ್ಲ ಬಂದಿದ್ವು. ಹಾಗಾದ್ರೆ ನೀವೇ ಕ್ಲಾರಿಟಿ ಕೊಡಿ. ಅಯ್ಯೋ, ಇತ್ತಿತ್ತು ಅವ್ರ ಮನೇಲೂ ಗಲಾಟೆ ಶುರುವಾಗ್ಬಿಟ್ಟದ್. ನಾನು ಹೋಗ್ಬಿಡ್ತೀನಿ ತಡೆ. ಅಬ್ಬಬ್ಬಬ್ಬಬ್ಬ ಹೆಂಗೋಳು ಇವಳು. ಮಕ್ಕ ನೋಡ್ಕೊಂಡ್ ಮಾತಾಡು. ಇವಳೆ ನಿಮ್ಮನ್ನ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ದು? ಬದೇ ಆ? ದೇವಸ್ಥಾನ ಭಿಕ್ಷೆ ಬೇಡ್ತಾ ಇದ್ದ. ನೀವ್ ಬಂದು ನನ್ ಮಕ್ಳಿಗೆ ತಾಯಿ ಆಗ್ತೀಯ ಅಂತ ಕೇಳಿದ್ರೆ ಇವ್ವ. ನಾನು ಏನು ಹೇಳಕ್ ಆಗ್ಲಿಲ್ಲ. ಒಪ್ಕೊಂಬಿಟ್ಟ. ಅಯ್ಯೋ, ಹೇಳಿ ಮಹಾಪ್ರಭು. ಇದು ಪರ್ಫಾರ್ಮೆನ್ಸ್ ನೋಡಿದ್ರ ಮೇಲೆ ಯಾಮಾರ್ಬಿಟ್ಟೆ ಅನ್ಸ್ತಾ ಇದೆ ಮಂತ್ರಿ. ಇದೊಂದು ಸದ್ಯಕ್ಕೆ ಸರಿ ಮಾಡಕ್ ಆಗೋದಿಲ್ಲ ಅನ್ಸುತ್ತೆ ಮಂತ್ರಿ. ಆಗಲ್ಲ ಮಹಾಪ್ರಭು. ಒಬ್ಳು ಭಿಕ್ಷುಕನ್ ಕರ್ಕ ಬಂದು ಮಾರಾಣಿ ಮಾಡಿದೀನಿ. ಏನ್ ಮಾಡ್ತಾ ಇದ್ದೆ ನೀನು? ಮಹಾಪ್ರಭು, ನಾನು ಚಟಕ್ಕೆ ಬಿದ್ದಿರೋ ಮಗನು ತಾಯಿ ಹೇಳಿದ ಹಾಗೆ ಹೇಳ್ದೆ. ಆದ್ರೆ ನೀವು ನಾಯಿ ಹೊಡೆದಂಗ್ ಹೊಡೆದ್ರಿ. ಹೊಡೆದಿರ್ತೀನಿ ಅಂತ ಬೇವರ್ಸಿ ನಾನು. ಅದಕ್ಕದೆ ಬಿಡು. ಇನ್ನೊಬ್ಳು ಎಲ್ಲಿ? ಇನ್ನೊಬ್ಬಳು ಗ್ಯಾಲರಿಯಲ್ಲಿ ಕೂತಿದ್ದಾಳೆ, ಸುಷ್ಮಿತಾ ಅಂತ. ಅವಳೇ ನಿಮ್ಮ 3ನೇ ಮಹಾರಾಣಿ. ಅವಳ
ಗಾಬರಿ ಆಗೋಯ್ತು ನನಗೆ. ಏನ್ ಹೇಳ್ತಾ ಇವ್ನು ಅಂತ. ನನ್ ತಂಗಿ ಜೊತೆಗ್ ಬಂದಲ್ಲ, ನನ್ ತಂಗಿ ಜೊತೆಲಿ ಇದ್ಲಲ್ಲ, ನಿನ್ನೂ ತಂಗಿ ಅನ್ಕೋಬಿಟ್ಟೆ. ನಿನ್ನ ತಂಗಿ ರಾಖಿ ಕಟ್ಟು ಫಸ್ಟ್. ಯಾವ ತಂಗೆ ಕಟ್ಟಿಸ್ಕೊಂಬಿಡ, ತಾಕತ್ತಿರ ಕಟ್ಟಿಸ್ಕೊಂಬಿಡ. ಮಂತ್ರಿ ಮಹಾಪ್ರಭು, ಯಾರು ಇವ್ರಿಬ್ರು? ಮಹಾಪ್ರಭು ಅವರು ನಿಮ್ಮ ಇಬ್ಬರು ರಾಣಿಯರು. ಒಂದು ರೋಡ್ ರೋಲರ್, JCP. ಅವರು ರಿಯಲ್ ಆಗಿ ಉಳಿಯುತ್ತಿದ್ದಾರೆ. ಮಂತ್ರಿ ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಏನಪ್ಪ? ಪಾಪಗಳ ಪಕ್ಕದ ರಾಜು ಉದ್ದ ಸಾರಿದ್ದಾರೆ, ನೀವು ಸಾರ್ಬಿಡಿ. ತಟ್ಟೆ ಅನ್ನ ಇದೆ, ಸಾರಾಕೊಂಡ್ಬಿಡ್ತೀವಿ. ಹೋಗಲೇ. ಏನು ಉದ್ದ ಸಾರಿದಾರಂತೆ, ಉದ್ದ ಸಾರಿದಾರಂತೆ. ಮಹಾಪ್ರಭುಗಳೇ, ಪಕ್ಕದ ದೇಶದವರು ಬರುತ್ತಿದ್ದಾರೆ, ನಾವು ಯುದ್ಧವನ್ನು ಸಾರೋಣ. ನಾನು ನೈವೇಡ ಯಾರು ನಿರಂಜನ್ ದೇಶಪಾಂಡೆ ಐತಿಯಾ? ಇಲ್ಲ, ನಾವು ಶರಣಾಗ್ತೀವಿ. ನೀವು ಶರಣ್, ನಾವು ಶ್ರುತಿ. ನೀನು? ನಾನು ನಿರಂಜನ್ ದೇಶಪಾಂಡೆ. ಹಾಗಾದ್ರೆ ನಡೆಯಲಿ ಯುದ್ಧ. ತಪ್ಪ ಕೊಡು, ಇಲ್ಲ ಕತ್ತರಿಸಿ ಬಿಡುವೆ. ಮಹಾಪ್ರಭು, ನಾನು ನಿಮ್ಮ ರಾಜ್ಯದ ಮಂತ್ರಿ. ಯಾವನ್ ಮಂತ್ರಿ, ಯಾವನ್ ಯುದ್ಧ ಅಂತ ಗೊತ್ತಲ್ಲ, ಮಾಡ ಯುದ್ಧವ. ನಾವು ನಿಮ್ ಕಡೆಯವರು, ಅವನೇ ನಿಮ್ ಶತ್ರು. ಓ, ನಾನು ಅನ್ಕೊಂಡೆ ಕಣೋ, ನಮ್ಮ ಹಸ್ತಲ್ಲಿ ಈ ತರ ಮುಳ್ಳಂದಿ ಇಲ್ವಲ್ಲ, ಇದ್ಯಾವ ಜಾತಿ ಮುಳ್ಳಂದಿ ಇಲ್ಲಿ ಬಂದು ಸೇರ್ಕೊಂಡಿದೆ ಅಂತ. ಹೊಡ್ಕ ಬತ್ತೀನಿ ನೋಡಿ ಇವಾಗ. ಏಯ್! ಸ್ವಲ್ಪ ಕೆಳಗಾಗ್ಬೇಕು. ಯಾರ್ದು ಸಾಯಿಸಿದೀನಿ. ಎಲ್ಲ ಎತ್ಕೊಳ್ಳಿ, ಎಲ್ಲ ಎತ್ಕೊಳ್ಳಿ, ಏನು ಬಿಡ್ಬೇಡಿ. ಬನ್ನಿ. ಮಂತ್ರಿ ಮಂತ್ರಿ, ಎಲ್ಲರನ್ನು ವಾಡ್ದು ಓಡಿಸಿದೀನಿ, ಒಬ್ನು ಇಲ್ಲ. ಈ ನನ್ನ ಮಗ ಯುದ್ಧ ಅಂದ್ರೆ ಮಲಿಕ ಬಿಡ್ತಾನೆ. ಎದಳಲಿ, ಮಂತ್ರಿ ಎದ್ದಳು, ಎಲ್ಲ ಎದ್ದಳು ಮಂತ್ರಿ. ನನ್ನ ಮಗ ಮಂತ್ರಿಯನ್ನೇ ಕೊಂದು ಬಿಟ್ಟ. ನನ್ನನ್ನು ಸುಮ್ಮನೆ ಬಿಡುತ್ತಾನೆ? ಇವನಲ್ಲಿ ಕೊಚ್ಚಿ ಕೊಚ್ಚಿ ಸಾಯುವ ಬದಲು ವಿಷವನ್ನು ಕುಡಿದು ಸಾಯುತ್ತೇನೆ. ಅಪ್ಪಾಜಿ, ಅಪ್ಪಾಜಿ, ಏನನ್ನು ಕುಡಿಯುತ್ತಿದ್ದೀರಾ ಅಪ್ಪಾಜಿ? ಮಗನೇ, ಇಷ್ಟ್ ದಿನ ಅಪ್ಪ ಅನ್ನದ ಗೊತ್ತಿಲ್ದೆ ಒಂದ್ ನೀನು ವಿಷ ಕುಡ್ದಾಗ ಅಪ್ಪ ಅಂತ ಇದೆಯಲ್ಲ.